ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರಿಯರಾಮ್ ಬಿಲ್ಡಿಂಗ್ ನವಿಲೆ. ನಿಮಗೆ ಇವತ್ತು NSE ಅವರು ಒಂದು ತಂದಿರುವಂತಹ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಯಾರ್ಯಾರು ನಿಮ್ಮ ಪೋರ್ಟ್ಫೋಲಿಯೋಲಿ ಹೆಡ್ಜಿಂಗ್ಗೋಸ್ಕರ, ಪೋರ್ಟ್ಫೋಲಿಯೋ ಅಂದರೆ ಟ್ರೇಡಿಂಗ್ ಹೆಡ್ಜಿಂಗ್ ಹೇಳ್ತಲ್ಲ ನಾನು, ನಿಮ್ಮ ಪೋರ್ಟ್ಫೋಲಿಯೋ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ಸ್ಟಾಕ್ಗಳು ಅಥವಾ ಮಾರ್ಕೆಟಲ್ಲಿ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಯಾರು ಒಂದು ಅಲ್ಲೋಲ ಕಲ್ಲೋಲಾದಾಗ ನಿಮಗೆ ಕಾಪಾಡುವಂತಹ, ಹಿಸ್ಟಾರಿಕಲಿ ಮಹಾಭಾರತ ಕಾಲದಿಂದನೂ ಜಗಳಗಳು ವಾರ್ಗಳಾಗಿರುವಂತಹ ಒಂದು ಚಿನ್ನ, ಗೋಲ್ಡ್ ಅಂತ ಹೇಳ್ತಾರೆ, ಅದರ ಆಧಾರಿತವಾಗಿ ಒಂದು NSE ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ತಂದಿದ್ದಾರೆ ಅಲ್ವಾ. ಅದರ ಹೆಸರೇನೆ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ ಅಂತ ಹೇಳ್ತಿದ್ದಾರೆ. ಏನಿದು ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್? ETF ಇತ್ತು, ಫಿಸಿಕಲ್ ಗೋಲ್ಡ್ ಇತ್ತು, ಗೋಲ್ಡ್ ಅಂತಿದೆ, ಇವೆಲ್ಲ ಇದೆಯಲ್ಲ, ಗೋಲ್ಡ್ ಬೇಸ್ಡ್ ಮ್ಯೂಚುವಲ್ ಫಂಡ್ ಇದೆ. ಅದಕ್ಕೂ ಈ EGRಗೂ ಏನು ಡಿಫರೆನ್ಸ್ ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಫಿಸಿಕಲ್ ಗೋಲ್ಡ್ನ ನಾವು ಸಂಗ್ರಹಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದರೆ, ಡಿಸ್ಅಡ್ವಾಂಟೇಜ್ ಕಳ್ಳತನ ಆಗ್ಬಿಡ್ಬೋದು, ಅಥವಾ ಒಂದು ಊರಲ್ಲೂ ಇನ್ನೊಂದು ಊರಲ್ಲೂ ಪ್ರೈಸ್ಗಳು ಬೇರೆ, ಚೆನ್ನೈಯಲ್ಲೇ ಬೇರೆ ಪ್ರೈಸು, ಬೆಂಗಳೂರಲ್ಲೇ ಬೇರೆ ಪ್ರೈಸ್ ಇರುತ್ತೆ. ಸೊ ಹಾಗಾಗಿ ನಾನು ಚೆನ್ನೈಲಿ ಇನ್ವೆಸ್ಟ್ಮೆಂಟ್ 1 ಲಕ್ಷ ಮಾಡೋಕ್ಕೂ ಬೆಂಗಳೂರು ಇನ್ವೆಸ್ಟ್ ಮಾಡೋಕ್ಕೂ ನನಗೆ ಅಷ್ಟು ದೊಡ್ಡ ಒಂದು ಸೇಮ್ ಪ್ರೈಸ್ ನಂಗೆ ಸಿಗ್ತಾ ಇರಲ್ಲ. ಮತ್ತು ಮೂರನೇದು ಏನಂದರೆ, ನನಗೆ ಮೇಕಿಂಗ್ ಚಾರ್ಜಸ್ ಕೊಡಬೇಕಾಗಿರುತ್ತೆ, GST ಕೊಡಬೇಕಾಗಿರುತ್ತೆ. ಇವೆಲ್ಲ ಹಲವಾರು ಎಕ್ಸ್ಪೆನ್ಸಸ್. ಅಂದರೆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಪ್ರಾಬಬ್ಲಿ ನಂಗೆ ಚೀಪೆಸ್ಟ್ ಅಂದರೆ ಒಂದು 90,000 ಗೋಲ್ಡ್ ನನಗೆ ಸಿಗಬಹುದೇನೋ ಅಲ್ವಾ. ಪ್ಲಸ್ ಕಳ್ತನ ಆಗಿಬಿಟ್ರೆ ಅಂತ ಒಂದು ಭಯ, ಎಲ್ಲಿ ಸ್ಟೋರ್ ಮಾಡೋಂಥ ಭಯ. ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕಲ್ಲಿ ಕಳ್ತನ ಆಗೋದ್ರೆ ಬರೀ 5 ಲಕ್ಷ ಇನ್ಶೂರೆನ್ಸ್ ಇರುತ್ತೆ. ಸೊ ಈ ಥರ ಕೆಲವು ವಿಷಯಗಳಿರಬೇಕಾದ್ರೆ ಫಿಸಿಕಲ್ ಗೋಲ್ಡ್ನ ನೀವು ಸಂಗ್ರಹಣ ಮಾಡೋದು ಒಂದು ಭಯ ಆಗುತ್ತೆ ನಮಗೆ. ಯಾಕಂದರೆ ಗೋಲ್ಡ್ ಪ್ರೈಸ್ ಅಷ್ಟು ಸ್ಕೈ ರಾಕೆಟ್ ಮೇಲೆ 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 ಹೋಗ್ತಾ ಇರೋದ್ರಿಂದ ಅಷ್ಟು ಗೋಲ್ಡ್ಗೆ ಕಳ್ತನೂ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ, ಒಂದು ಕಣ್ಣು ಜಾಸ್ತಿ ಬೀಳೋಂಥ ಚಾನ್ಸ್ ಇರುತ್ತೆ. ಸೊ ಹೂಡಿಕೆ ಮಾಡಲೇಬೇಕು. ಯಾಕೆ ಹೂಡಿಕೆ ಮಾಡಬೇಕು? ಹೆಡ್ಜಿಂಗ್ಗೋಸ್ಕರ. ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟಲ್ಲಿ ನಾವು ಒಂದು 20% ಹೆಡ್ಜಿಂಗ್, ಸಿಲ್ವರ್ ಅಥವಾ ಗೋಲ್ಡ್ ಇದೆ, ತುಂಬ ಒಳ್ಳೆಯದು. ನಾವು ನೋಡಿದ್ವಲ್ಲ ಮಾರ್ಕೆಟಲ್ಲಿ ಸ್ಲೋ ಡೌನ್ ಆದಾಗ, ಲಾಸ್ಟ್ ಒಂದು 2-3 ಇಯರ್ಸಲ್ಲಿ ಸ್ಲೋ ಡೌನ್ ಆದಾಗ ಗೋಲ್ಡ್ ಸಿಲ್ವರೇ ಎಕ್ಸ್ಟ್ರಾರ್ಡಿನರಿ ರಿಟರ್ನ್ಸ್ ಕೊಟ್ಟಿದ್ದು ನಮಗೆ. ಲಾಸ್ಟ್ 2-3 ಇಯರ್ಸಲ್ಲಿ ನಾವು ವಿಟ್ನೆಸ್ ಇದೆ. ವಾರ್ಗಳಾದಾಗ, ಕ್ರೂಡ್ ಆಯಿಲ್ ಏನೋ ಪ್ರಾಬ್ಲಮ್ ಆದಾಗ ಪ್ರತಿಯೊಂದು ಗೋಲ್ಡ್ ಪ್ರೈಸ್ಗಳು ಜಾಸ್ತಿ ಆಗುತ್ತೆ. ದೇಶಗಳು ಗೋಲ್ಡ್ನ ಶೇಖರಣೆ ಮಾಡ್ಕೋತಾರೆ. ಸೊ ನಾವು ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ಒಳ್ಳೆಯ ವಿಷಯ. ಬಟ್ ಫಿಸಿಕಲ್ ಗೋಲ್ಡ್ ಈ ಥರ ಪ್ರಾಬ್ಲಮ್ ಇದೆ. ETF ಅಥವಾ ಮ್ಯೂಚುವಲ್ ಫಂಡ್ ಬಂದರೆ ಅದರಲ್ಲಿ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ. ETF ಕಮ್ಮಿ ಇದೆ, ಬಟ್ ಮ್ಯೂಚುವಲ್ ಫಂಡ್ ಜಾಸ್ತಿ ಇರುತ್ತೆ ಸ್ವಲ್ಪ, ಬಟ್ ಅದ್ರೂ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ. ಪ್ಲಸ್ ಇನ್ನೊಂದು ಪ್ರಾಬ್ಲಮ್ ಅಂದರೆ, ಎಕ್ಸಾಕ್ಟಾಗಿ ನಿಮಗೆ ಮ್ಯಾಚಿಂಗ್ ಇರಲ್ಲ. ಅಂದರೆ ಗೋಲ್ಡ್ ಪ್ರೈಸ್ ವೇರಿಯೇಷನ್ಗೂ ETF ವೇರಿಯೇಷನ್ಗೆ ಇಮಿಡಿಯೇಟ್ ಮ್ಯಾಚಿಂಗ್ ಇರಲ್ಲ. ಪ್ಲಸ್ ETF ಆದಂಥ ಅದರಲ್ಲೂ ಒಂದು ಕೆಲವು ಪ್ರಾಬ್ಲಮ್ಗಳಿರೋದ್ರಿಂದ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ, ETF ಅಲ್ಲಿ ಗೋಲ್ಡ್ ಬ್ಯಾಕಿಂಗ್ ಇರಲ್ಲ ಅಷ್ಟೊಂದು ಜಾಗದಲ್ಲಿ. ಗೋಲ್ಡಲ್ಲಿ ಸುಮ್ಮನೆ ಒಂದು ಅದರ ಒಂದು ಇಂಡೆಕ್ಸ್ ಮೇಲೆ ಅಥವಾ ಗೋಲ್ಡ್ನ ಪ್ರೈಸ್ ಮೇಲೆ ನಿಮ್ಮ ETF ಅಥವಾ ಮ್ಯೂಚುವಲ್ ಫಂಡ್ನ ಒಂದು ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ಬೋದು, ಬಟ್ ರಿಯಲ್ ಫಿಸಿಕಲ್ ಗೋಲ್ಡ್ ಅದಕ್ಕೆ ಬ್ಯಾಕಿಂಗ್ ಇರೋದಿಲ್ಲ ಅಲ್ವಾ. ಸೊ ಇದೊಂದು ಎರಡನೇದು. ನಿಮ್ಗೆ ETF ನೀವು ಮಾರ್ಕೊಂಡ್ರೆ ನಿಮಗೆ ಫಿಸಿಕಲ್ ಗೋಲ್ಡ್ ಸಿಗೋದಿಲ್ಲ. ದುಡ್ಡು ಸಿಗುತ್ತೆ, ಅಫ್ಕೋರ್ಸ್ ಲಿಕ್ವಿಡ್ ಆಗಿರುತ್ತೆ ಅದು. ಫಿಸಿಕಲ್ ಗೋಲ್ಡ್ ಡೆಲಿವರಿ ನಿಮಗೆ ETF ಅಲ್ಲಿ ಸಿಗ್ತಾ ಇರಲ್ಲ. ಇದು ಇನ್ನೊಂದು ಪ್ರಾಬ್ಲಮ್ ಅಲ್ವಾ. ಸೊ ಹೀಗಾಗಿ ಇವಾಗ ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳು ನಿಮಗೆ ನೋಡ್ತಾ ಇರ್ಬೋದು. ಅಕಸ್ಮಾತ್ ಗೋಲ್ಡ್ ಫ್ಯೂಚರ್ ಬೈ ಮಾಡಿಕೊಂಡ್ರೆ ಡೆಲಿವರಿ ತೊಗೋಬೋದಲ್ಲ ಅಂತ ಕೇಳಿದ್ರೆ, ನೀವು ಗೋಲ್ಡ್ ಫ್ಯೂಚರಲ್ಲಿ ನಿಮಗೆ MTM ಅಲ್ಲಿ ನಿಮಗೆ ಪ್ರಾಫಿಟ್ ಲಾಸ್ನ ಅದು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗೆ ಇಟ್ ಈಸ್ ನಾಟ್ ಅ ಗ್ರೇಟ್ ಇನ್ಸ್ಟ್ರೂಮೆಂಟ್ ಅಂತ ಅನ್ಕೋಬೋದು. ಬಟ್ ಅದೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೋಸ್ಕರನೇ EGR ಅಥವಾ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ ಅಂತ NSE ಅವರು ತಂದಿದ್ದಾರೆ. ಇದರ ಸ್ಪೆಷಾಲಿಟಿ ಏನಂದರೆ, ನೀವು ಏನು ಹೂಡಿಕೆ ಮಾಡ್ತಿರ್ತೀರಾ ಅದಕ್ಕೆ ತಕ್ಕಂಥ ಒಂದು ಗೋಲ್ಡ್ನ ವಾಲ್ಟಲ್ಲಿ ಇಡಬೇಕು. ರೂಲ್ಸು ವಾಲ್ಟಲ್ಲಿ ಇಟ್ಟರೆ ಮಾತ್ರ ನಿಮಗೆ ಅದನ್ನ EGRನ ಮಾರಕ್ಕೆ ಸಾಧ್ಯ, ಇಲ್ಲಾಂದರೆ EGRನ ಮಾರಕ್ಕೆ ಆಗೋದಿಲ್ಲ. ಸೊ ಹಾಗೆ ನಿಮ್ಮದು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ಇನ್ವೆಸ್ಟ್ ಆಗಿರುತ್ತೆ. ಒಂದೇ ಅಡ್ವಾಂಟೇಜ್ ಅಂದರೆ, ಅರ್ಥ ಏನಂದರೆ, ನಿಮಗೆ ನೀವು ಗೋಲ್ಡ್ನ ಕಾಪಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ನಿಮ್ಮ ಒಂದು EGRನೇನು ತೊಗೋತೀರಾ, EGR ಬಂದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಆ ಡಿಮ್ಯಾಟ್ ಅಕೌಂಟ್ ಎಷ್ಟು ಮೊತ್ತ ಇರುತ್ತೆ ಅದ್ರ ಮೊತ್ತದ ಒಂದು ಗೋಲ್ಡ್ ಒಂದು CB ರಿಜಿಸ್ಟರ್ಡ್ ಒಂದು ವಾಲ್ಟ್ನಲ್ಲಿ ಸೇಫ್ ಆಗಿರುತ್ತೆ. ಸೊ ಹಾಗೆ ಗೋಲ್ಡ್ನ ಸೇಫ್ಟಿ ಇದ್ದೇ ಇರುತ್ತೆ. ಎರಡನೇ ಪಾಯಿಂಟ್ ಏನು? ಎರಡನೇ ಪಾಯಿಂಟು, ನೀವು ಮೇಕಿಂಗ್ ಚಾರ್ಜಸ್ಸು, ಈ GST ಇಂಥವೆಲ್ಲ ಯಾವುದೂ ನಿಮ್ಮ EGRನಲ್ಲಿ ಇಲ್ಲ ಆಯಿತಾ. ಅವೆಲ್ಲ ಏನೂ ಇಲ್ಲ, ಮೇಕಿಂಗ್ ಚಾರ್ಜಸ್ ಇಲ್ಲ ಅದರಲ್ಲಿ. ಅನ್ಲೆಸ್ ಅಂಟಿಲ್ ನೀವು ಅದನ್ನು ನೀವು ವಿಡ್ರಾ ಮಾಡಿಕೊಂಡ್ರೆ ಮಾತ್ರ ನಿಮಗೆ GST ಕಟ್ಟಬೇಕು. ಗೋಲ್ಡ್ನಾಗಿ ವಿಡ್ರಾ ಮಾಡ್ಕೊಂಡ್ರೆ ಬರೀ GST ಕಟ್ಟಬೇಕು, ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಬರೀ ಗೋಲ್ಡ್ನ ನೀವು, ಫಿಸಿಕಲ್ ಗೋಲ್ಡ್ನ ನೀವು ವಿಡ್ರಾ ಮಾಡ್ಕೋಬೋದು GST ಕಟ್ಟಿ, ಅದೊಂದು ಅಡ್ವಾಂಟೇಜ್. ಮೂರನೇ ಅಡ್ವಾಂಟೇಜನು ಲಿಕ್ವಿಡಿಟಿ. ನೀವು ಮಾರ್ಕೆಟಲ್ಲಿ EGRನ ಟ್ರೇಡ್ ಮಾಡ್ಬೋದು. ಟ್ರೇಡ್ ಅಂದರೆ ಏನು? ಅದರ ಪ್ರೈಸ್ ಏನಿದೆ ಅದನ್ನು ನೀವು ಮಾರ್ಕೆಟಲ್ಲಿ ಮಾರ್ಕೋಬೋದು. ಲಿಕ್ವಿಡಿಟಿ ಇಮಿಡಿಯೇಟ್ ಸಿಗುತ್ತೆ ನಿಮ್ಮ ದುಡ್ಡು. ನೀವು ಫಿಸಿಕಲ್ ಗೋಲ್ಡ್ನ ತೊಗೊಂಡು ಅಂಗಡಿಲಿ ಹೋಗಿ ಮಾರುವಂಥ ಅವಶ್ಯಕತೆ ಇಲ್ಲ. ಸೊ ಗೋಲ್ಡಲ್ಲಿ ಹೂಡಿಕೆ ಮಾಡಿದರೆ ಗೋಲ್ಡ್ ಬ್ಯಾಕಿಂಗ್ ಅಂತೂ ಇದ್ದೇ ಇರುತ್ತೆ. ಯಾವತ್ತಾದ್ರೂ ನೀವು ಫಿಸಿಕಲ್ ಗೋಲ್ಡ್ ತೊಗೋಬೋದು. ಅಟ್ ದ ಸೇಮ್ ಟೈಮ್ ದೊಡ್ಡ ಅಡ್ವಾಂಟೇಜ್ ಅಂದರೆ, ನಿಮಗೆ ಯಾವಾಗ ಬೇಕೋ ಆಗ ನೀವು ಮಾರ್ಕೋಬೋದು. ಇದರ ಟೈಮಿಂಗ್ ಬಂದು ಬೆಳಗ್ಗೆ 9ರಿಂದ ಸಾಯಂಕಾಲ 11:30 ತನಕ ನಿಮ್ಮ ಒಂದು ಮಾರ್ಕೆಟ್ ಓಪನ್ ಇರುತ್ತೆ, EGRನ ಮಾರ್ಕೆಟ್. ಸೊ ಈ ಒಂದು ಹಂತದಲ್ಲಿ ಟೈಮಲ್ಲಿ ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. T+1 ನಿಮಗೆ ಸೆಟಲ್ಮೆಂಟ್ ಆಗುತ್ತೆ ನಿಮಗೆ ದುಡ್ಡು. ಸೊ ಹಾಗಾಗಿ ನೀವು ಫಿಸಿಕಲ್ ಗೋಲ್ಡ್ನ ತೊಗೊಂಡೋಗಿ ಹಡ ಇಟ್ಟು ಅಥವಾ ಮಾರುವಂಥ ಅವಶ್ಯಕತೆ ಇಲ್ಲ. ಮಾರಬೇಕು ಅಂತ ಸಂದರ್ಭ ಬಂದಾಗ ಇದನ್ನು ತುಂಬ ಈಸಿಯಾಗಿ ಮಾರ್ಕೋಬೋದು. ಇನ್ನೊಂದು ಸೂಪರ್ ಡೂಪರ್ ವಿಷಯ ಅಂದರೆ,
ಇದರ ಒಂದು ಮಲ್ಟಿಪಲ್, ನೀವೊಂದು ಸ್ಕ್ರೀನ್ ಶಾಟ್ ಅಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ಈ ಪಾಯಿಂಟ್ ಅಲ್ಲಿ, ಇಲ್ಲಿ ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ 995 ಪ್ಯೂರಿಟಿ ಗೋಲ್ಡ್ ಸಿಗುತ್ತೆ, 999 ಪ್ಯೂರಿಟಿ ಗೋಲ್ಡ್ ಸಿಗುತ್ತೆ. ಅಂದ್ರೆ 24 ಕ್ಯಾರೆಟ್ 22 ಕ್ಯಾರೆಟ್ ಎರಡೂ ಸಿಗುತ್ತೆ. ಇದರಲ್ಲಿ ನೀವು 1 kg-ಯಿಂದ 1 ಮಿಲಿಗ್ರಾಮ್ ತನಕ 10 ಮಿಲಿಗ್ರಾಮು, 1 kg, 100 ಮಿಲಿಗ್ರಾಮು, 10 ಮಿಲಿಗ್ರಾಮ್, 10 ಗ್ರಾಮ್ಸು, 100 ಗ್ರಾಮ್ಸು, ಈ ಥರ ಮಲ್ಟಿಪಲ್ ಒಂದು ಇದರಲ್ಲಿ ನೀವು ಇದನ್ನ ಕೊಂಡ್ಕೋಬಹುದು. ಸೊ ಹಾಗೆ ನೀವು ಸಣ್ಣ ಮೊತ್ತದಿಂದ ಹಿಡಿದು ದೊಡ್ಡ ಮೊತ್ತ ತನಕ ನೀವು ಇಲ್ಲಿ ಹೂಡಿಕೆ ಮಾಡಬಹುದು. ಇದಕ್ಕೆ ಲಿಮಿಟೇಷನ್ ಇದೆ, ಹೈಯರ್ ಲಿಮಿಟ್ ಎಲ್ಲ ಇದೆ. 1 kg, 100 kg ತನಕ ಗೋಲ್ಡ್ ತಗೋಬಂತ ಯಾರು ತೊಗೊಳಕ್ಕಾದ್ರೆ ತಗೊಳ್ಳಿ 100 kg ಗೋಲ್ಡ್. ಆದರೆ ಇದೊಂದು ತುಂಬ ಫ್ಲೆಕ್ಸಿಬಲ್, ಸಣ್ಣ ಒಂದು ಮೊತ್ತದಿಂದ ತುಂಬ ದೊಡ್ಡ ಒಂದು ಮೊತ್ತ ತನಕ ನಾವು ಗೋಲ್ಡಲ್ಲಿ 1 ಗ್ರಾಮಿಂದ ಬೇಕಾದ್ರೆ 100 ಗ್ರಾಮ್ ತನಕ 1 kg ತನಕ ಗೋಲ್ಡ್ನ ತಗೋಬೋದು. 24 ಕ್ಯಾರೆಟ್, 22 ಕ್ಯಾರೆಟ್ ಎರಡರಲ್ಲೂ ಹೂಡಿಕೆ ಮಾಡ್ಬೋದು. ಸೊ ಈ ಥರ ಮಲ್ಟಿಪಲ್ ಅಡ್ವಾಂಟೇಜ್ ಇರುವಂತಹ ಒಂದು EGR ಅಂತ ಒಂದು ಬಂದಿದೆ, ಅದರಲ್ಲಿ ನೀವು ಹೂಡಿಕೆ ಮಾಡಬಹುದು. ಗೋಲ್ಡ್ ಹೂಡಿಕೆ ಮಾಡಿದ್ರೆ ಇದನ್ನು ಕನ್ಸಿಡರೇಷನ್ಗೆ ತಗೋಬಹುದು.